ಆಂಜನೇಯ ಸ್ವಾಮಿ ಚಿಕ್ಕವನಿದ್ದಾಗಲೇ ಶ್ರೀರಾಮನನ್ನು ಭೇಟಿಯಾದನು ಅನ್ನೋದು ನಿಮಗೆ ಗೊತ್ತಾ? ಹನುಮಂತನು ಆಟ ಆಡುತ್ತಾ ಮನೆಯಲ್ಲಿಂದ ದೂರವಾಗಿ ಕಿಷ್ಕಿಂಧ ಕಾಡಿಗೆ ಹೋಗಿಬಿಡುತ್ತಾನೆ. ಅದೇ ಸಮಯದಲ್ಲಿ ರಾಮನಿಗೂ ಆಟ ಆಡಲು ಒಂದು ಕೋತಿ ಬೇಕು ಎಂದು ಹಠ ಬರುತ್ತದೆ. ಆಗ ದಶರಥ ಮಹಾರಾಜನು ತನ್ನ ರಾಜ್ಯದ ಭಟರನ್ನು ಕಿಷ್ಕಿಂಧ ಕಾಡಿಗೆ ಕಳುಹಿಸಿ ಕೆಲವು ಕೋತಿಗಳನ್ನು ತರಿಸುತ್ತಾನೆ. ಆದರೆ ರಾಮನು ಅವುಗಳನ್ನು ನೋಡಿ, ನಾನು ಕೇಳಿದ್ದು ಈ ಕೋತಿಗಳನ್ನಲ್ಲ ಎಂದು ಅಳಲು ಆರಂಭಿಸುತ್ತಾನೆ. ಆಗ ವಶಿಷ್ಠ ಮುನಿಗಳು ಹೇಳಿದ ಉಪಾಯದಂತೆ ದಶರಥ ಮಹಾರಾಜನು ತನ್ನ ಸಚಿವನಾದ ಸುಮಂತ್ರನನ್ನು ಕಿಷ್ಕಿಂಧ ಕಾಡಿಗೆ ಕಳುಹಿಸುತ್ತಾನೆ. ಸುಮಂತ್ರನು ರಾಮ ರಾಮ ಎಂದು ಜಪ ಮಾಡುತ್ತಾ ಕಾಡಿನಲ್ಲಿ ಸಂಚರಿಸುತ್ತಿರುತ್ತಾನೆ. ಆ ರಾಮನಾಮವನ್ನು ಕೇಳಿದ ಹನುಮಂತನು ಒಮ್ಮೆಯೇ ಸಂತೋಷದಿಂದ ಓಡಿ ಬಂದು ಆ ರಥದ ಮೇಲೆ ಏರಿ ಕುಳಿತುಕೊಳ್ಳುತ್ತಾನೆ. ತಕ್ಷಣ ಸುಮಂತ್ರನು ಹನುಮಂತನನ್ನು ಕರೆದುಕೊಂಡು ಅಯೋಧ್ಯೆಗೆ ಬರುತ್ತಾನೆ. ಅಲ್ಲಿ ರಾಮ ಮತ್ತು ಹನುಮಂತರು ಒಬ್ಬರನ್ನೊಬ್ಬರು ನೋಡಿ ತುಂಬಾ ಸಂತೋಷಪಟ್ಟು ಜೊತೆಯಾಗಿ ಆಟ ಆಡಲು ಶುರು ಮಾಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ವಿಶ್ವಾಮಿತ್ರರೊಂದಿಗೆ ರಾಮನು ಕಾಡಿಗೆ ತೆರಳುತ್ತಾನೆ. ಹನುಮಂತನು ತನ್ನ ಮನೆಗೆ ಹಿಂದಿರುಗುತ್ತಾನೆ. ಹೀಗೆ ಬಾಲ್ಯದಲ್ಲೇ ಭೇಟಿಯಾಗಿ ದೂರವಾದ ರಾಮ ಮತ್ತು ಹನುಮಂತರು ದೊಡ್ಡವರಾದ ನಂತರವೇ ಮತ್ತೆ ಭೇಟಿಯಾಗುತ್ತಾರೆ. ಫ್ರೆಂಡ್ಸ್, ಜೈ ಶ್ರೀರಾಮ ಎಂದು ಕಾಮೆಂಟ್ ಮಾಡಿ.